ಶತಾಯಗತಾಯ ಚನ್ನಪಟ್ಟಣ ಉಪಚುನಾವಣೆಯನ್ನ ಗೆಲ್ಲಬೇಕು ಅಂತ ಡಿಸಿಎಂ ಡಿಕೆ ಶಿವಕುಮಾರ್ ಈಗಲಿಂದಲೇ ಪ್ಲಾನ್ ಮಾಡ್ತಾ ಇದ್ದಾರೆ. ಇವತ್ತು ಚನ್ನಪಟ್ಟಣದ ಪ್ರವಾಸಕ್ಕೆ ಮತ್ತೆ ಹೋಗಿದ್ರು ಡಿಸಿಎಂ ಡಿಕೆ ಶಿವಕುಮಾರ್. ಈ ಸಂದರ್ಭದಲ್ಲಿ ಮಾತನಾಡಿದ್ದಾರೆ. ಚನ್ನಪಟ್ಟಣದ ಸುತ್ತ 50 ಎಕರೆ ಭೂಮಿ ಖರೀದಿಸ್ತೇವೆ, ಭೂಮಿ ಖರೀದಿಸಿ ಸೈಟ್ ಮಾಡಿ ಸರ್ಕಾರದ ದರಕ್ಕೆ ಮಾರಾಟ ಮಾಡ್ತೇವೆ, ಎಲ್ಲ ಸಮುದಾಯಕ್ಕೂ ಕೂಡ ಜಾಗವನ್ನ ಕೊಡ್ತೇವೆ ಅನ್ನುವಂಥ ಮಾತನ್ನ ಈಗ ಹೇಳ್ತಿದ್ದಾರೆ. ಚನ್ನಪಟ್ಟಣ ತಿಟ್ಟಮಾರನಹಳ್ಳಿಯಲ್ಲಿ ಡಿಸಿಎಂ ಡಿಕೆ ಶಿವಕುಮಾರ್ ಹೇಳಿಕೆಯನ್ನು ಕೊಟ್ಟಿದ್ದಾರೆ. ರಾಮನಗರ ಜಿಲ್ಲೆಯ ಚನ್ನಪಟ್ಟಣದ ತಿಟ್ಟಮಾರನಹಳ್ಳಿಯಲ್ಲಿರುವಂಥದ್ದು ನಿಮ್ಮ ಊರು, ನಿಮ್ಮ ಸ್ವಾಭಿಮಾನ, ಅದು ಒಳ್ಳೆಯದಾಗಬೇಕು, ನನಗೆ ನಿಮ್ಮ ಮೇಲೆ ಭರವಸೆ ಇದೆ ಅಂತ ಡಿಸಿಎಂ ಡಿಕೆ ಶಿವಕುಮಾರ್ ಹೇಳಿದ್ದಾರೆ. ನಿಮ್ಮ ಊರು, ನಿಮ್ಮ ಸ್ವಾಭಿಮಾನ ಒಳ್ಳೆಯದಾಗಬೇಕು, ನಮಗೆ ನಿಮ್ಮ ಮೇಲೆ ಭರವಸೆ ಇದೆ, ನಿಮ್ಮ ಬದಲಾವಣೆಗಾಗಿ ನಾವು ಬಂದಿದ್ದೇವೆ ಅನ್ನುವಂಥ ಮಾತನ್ನು ಡಿಕೆ ಹೇಳಿದ್ದಾರೆ. ಇದೇ ಸಂದರ್ಭದಲ್ಲಿ ನಿಮ್ಮನ್ನು ಬಿಟ್ಟು ಹೋಗಲ್ಲ, ನಿಮ್ಮ ಆಶೀರ್ವಾದ ನಮ್ಮ ಜೊತೆಗಿರಲಿ, ನಿಮ್ಮ ಬದಲಾವಣೆಗೋಸ್ಕರ ನಾವು ಬಂದಿದ್ದೇವೆ, ನಿಮ್ಮನ್ನು ಬಿಟ್ಟು ಹೋಗಲ್ಲ, ನಿಮ್ಮ ಆಶೀರ್ವಾದ ನನ್ನ ಮೇಲೆ ಇರಲಿ ಅಂತ ಹೇಳ್ತಾ ಇದ್ದಾರೆ. ನಮ್ಮ ಸರ್ಕಾರಿ ಅಧಿಕಾರಿಗಳಿಗೆ ಒಂದು ಫಾರಂ ಕೊಟ್ಟು ಮನೆಗೂ ಕಳಿಸ್ಕೊಟ್ಟಿದ್ದೇನೆ, ಆಹ್ವಾನ ಕೊಟ್ಟಿದ್ದೇನೆ. ಕೆಲವರು ಬರಕ್ಕೆ ಇಲ್ಲಿ ಸಂಕೋಚ ಇರ್ಬೋದು, ಸಂಕೋಚಕ್ಕೆ ಪಡೋದು ಬೇಡ. ನೀವೇ ಹೋಗಿ, ಕೆಲವ್ರಿಗೆ ಯಾರಿಗಾರು ಇಷ್ಟ ಇದ್ರೆ ನೇರವಾಗಿ ತಾಲೂಕ್ ಆಫೀಸಲ್ಲಿ ಒಂದು ಬ್ಯಾನರ್ ಆಗಿ ಒಂದು ಕೌಂಟರ್ ಓಪನ್ ಮಾಡಿಟ್ಟಿರ್ತಾರೆ. ಇಲ್ಲಿ ಹೆಂಗ್ ಕೌಂಟರ್ ಮಾಡಿದ್ದಾರೆ. ಕೆಲವು ಅರ್ಜಿ ಬರೆಯಕ್ಕೆ ಬರದೇ ಇರ್ಬೋದು, ಅನಕ್ಷತೆ ಇರ್ಬೋದು, ಅದಕ್ಕೂ ಕೂಡ ಅರ್ಜಿ ಬರೆಯಕ್ಕೆ ಇಲ್ಲಿ ನಾವು ಜನರನ್ನ ಇಲ್ಲಿ ನೇಮಕ ಮಾಡಿದ್ದೀವಿ, ಅವರು ಕೂಡ ಬರ್ಸ್ಬೋದು. ಇನ್ನಲ್ಲೂ ಕೂಡ ತಾಲೂಕ್ ಆಫೀಸ್ಗೆ ಹೋಗಿ ಈ ಫಾರಂ ಬೇಕಾದ್ರೆ ಅಲ್ಲೂ ಕೊಡ್ತಾರೆ, ಅಲ್ಲೂ ಹೋಗಿ ಏನು ಬೇಕೋ ನಿಮ್ಗೆ ಏನು ಬೇಕೋ ಕೇಳ್ಬೋದು. ಸೊ ಪ್ರಯತ್ನ ಮಾಡ್ತೀವಿ. ಈಗ ಅನೇಕ ನಿಗಮಗಳಿದೆ, ನಮ್ಮ ಹಿಂದುಳಿದ ವರ್ಗ ನಿಗಮ ಇದೆ, ಅಲ್ಪಸಂಖ್ಯಾತ ನಿಗಮ ಇದೆ, ಈಗ SC ST ನಿಗಮ ಇದೆ, ಸವಿತಾ ಸಮಾಜ್ ಇದೆ, ಉಪ್ಪಾರದಿದೆ, ಮಡಿವಾಳರದಿದೆ, ಎಲ್ಲರೂ ಕೂಡ ಮರಾಠ ಇದೆ, ಒಕ್ಕಲರ ನಿಗಮ ಇದೆ, ವೀರಶೈವ ನಿಗಮ ಇದೆ. ಈ ರೀತಿ ಬೇಕಾದಷ್ಟು ಅರಸುಗಳ ನಿಗಮ, ದೇವರಾಜರ ಹೆಸರಿನಲ್ಲಿ ನಿಗಮ ಇದೆ. ಎಲ್ಲ 1 ಲಕ್ಷ ರೂಪಾಯಿ ಸಾಲ ಕೊಡುವಂತ ಅವಕಾಶ ಕೂಡ ಇದೆ. ಯುವಕರಿಗೆ ಉದ್ಯೋಗ ಇಲ್ಲದೆ ಹೋದವ್ರ ಉದ್ಯೋಗಕ್ಕೆ ಏನಾದ್ರು ಒಂದು ಸ್ವಯಂ ಉದ್ಯೋಗ ಮಾಡ್ಕೊಳ್ಳಿಕ್ಕೆ ಅವಕಾಶ ಇದೆ. 1 ಲಕ್ಷದಲ್ಲಿ 50,000 ಸಾಲ, 50,000 ಸಬ್ಸಿಡಿ, ಆ ರೀತಿ ಕೊಡುವಂಥದ್ದಿದೆ. ಸೊ ಬೀದಿ ವ್ಯಾಪಾರದವರು ಎಲ್ಲ ಬಡ್ಡಿಗೆ ಹೋಗೋದ್ ಬದಲು ನಾವು ಅದಕ್ಕೆ ಸಾಲವನ್ನು ತೆಗೆದುಕೊಂಡು ಬದುಕಂತ ಒಂದು ಅವಕಾಶ ಇದೆ. ಮೀನು ಮಾಡ್ತಿರೋ, ಮಾಂಸ ಹಿಡಿದು ಅಂಗಡಿ ಇಟ್ಕೋತಿರೋ, ಏನು ಬೇಕಾದ್ರೂ ಮಾಡ್ಕೊಳ್ಳಿಕ್ಕೆಲ್ಲ ಅವಕಾಶ ಇದೆ. ಹಂಗೆ ಏನಾದ್ರು ನಿಮ್ಮ ಬದುಕಿನಲ್ಲಿ ಬದಲಾವಣೆನ ಮಾಡಬೇಕು ಅಂತೇಳಿ ನಾನು ಪ್ರಯತ್ನ ಮಾಡಲಿಕ್ಕೆ ನಾನು ಬಂದಿದ್ದೇನೆ. ಈಗ ಬಗರುಕೊಬ್ಬ ಸಾಗುವಳಿ ಮೀಟಿಂಗೇ ಆಗಿಲ್ಲ, ಆಶ್ರಯ ಮೀಟಿಂಗ್ ಆಗಿಲ್ಲ. ಈಗಾಗಲೇ ನಾನು ನಿಮ್ಗೂ ಹೇಳ್ತಾ ಇದ್ದೀನಿ, ನಮ್ಮ ನಾಯಕರುಗಳಿಗೆ ಹೇಳ್ತಾ ಇದ್ದೀನಿ, ನಮ್ಮ ಅಧಿಕಾರಿಗಳಿಗೆ ಹೇಳ್ತಾ ಇದ್ದೀನಿ, ಎಲ್ಲೆಲ್ಲಿ ಸೈಟ್ ಇಲ್ಲ ನಿಮ್ಮ ಊರುಗಳಲ್ಲಿ 2 ಎಕರೆ ಕೊಡಿಸಿ, 1 ಎಕರೆ ಕೊಡಿಸಿ, 5 ಎಕರೆ ಕೊಡಿಸಿ, 10 ಎಕರೆ ಕೊಡಿಸಿ. ಚನ್ನಪಟ್ಟಣ ಟೌನ್ ಸುತ್ತಮುತ್ತಲು ಕನಿಷ್ಠ ಒಂದು 50 ಎಕರೆ ಸೈಟನ್ನು ಬಡವ್ರಿಗೋಸ್ಕರ ಹಂಚಬೇಕು ಅಂತೇಳಿ ಈಗಾಗಲೇ ಜಾಗ ಎಲ್ಲ ಹುಡುಕ್ಸ್ತಾ ಇದ್ದೀನಿ. ಕಾಸು ಕೊಟ್ಬಿಟ್ಟಾರೋ ಖರೀದಿ ಮಾಡಿಬಿಟ್ಟು ಸರ್ಕಾರದಿಂದ ಸೈಟನ್ನು ಹಂಚಬೇಕು ಅಂತೇಳಿ ತೀರ್ಮಾನ ಮಾಡಿದ್ದೇವೆ.